ಚಿಕ್ಕೋಡಿ ಉಪ್ಪಾರ ಮಹಾಸಭಾ ಹಾಗೂ ಭಗೀರಥ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ. ರಾಯಬಾಗ ಪಟ್ಟಣದ ಮಹಾವೀರ ಭವನದಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಮತ್ತು ವಿಶ್ವ ಭಗೀರಥ ಟ್ರಸ್ಟ್ ಇವರ ಸಹಯೋಗದಲ್ಲಿ ಉಪ್ಪಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಶ್ರೀ ಭಗೀರಥ ನಂದಪುರಿ ಸ್ವಾಮೀಜಿ ಹಾಗೂ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ದುರ್ಯೋಧನ ಐಹೊಳೆ, ನನ್ನ ಕ್ಷೇತ್ರದಲ್ಲಿ ತಮ್ಮ ಸಮಾಜಕ್ಕೆ ಹೆಚ್ಚಿನ ಮಾನ್ಯತೆ ನೀಡಿದ್ದು, ಹಿಂದುಳಿದ ಉಪ್ಪಾರ ಸಮಾಜ ಇನ್ನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಗಮಗಳ ಹಣ ದುರುಪಯೋಗ ಮಾಡಿಕೊಂಡಿದ್ದರಿಂದ ಉಪ್ಪಾರ ಅಭಿವೃದ್ಧಿ ನಿಗಮ ಸೇರಿದಂತೆ ಇನ್ನುಳಿದ ಯಾವುದೇ ನಿಗಮಗಳಿಗೆ ಹಣ ಬಿಡುಗಡೆಯಾಗದೇ ಇರೋದರಿಂದ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಉಪ್ಪಾರ ಸಮಾಜದವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರ ನೀಡಬೇಕು ಮತ್ತು ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕೆಂದರು. ಉಪ್ಪಾರ ಸಮಾಜಕ್ಕೆ ಭವನ ನಿರ್ಮಿಸಲು 10 ಲಕ್ಷ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಉಪ್ಪಾರ ಮಹಾಸಭಾದ ರಾಜ್ಯಾಧ್ಯಕ್ಷ ವಿಷ್ಣು ಲಾತೂರ, ಉಪ್ಪಾರ ಸಮಾಜ ರಾಜ್ಯಾದ್ಯಂತ ಸುಮಾರು 50 ಲಕ್ಷ ಜನಸಂಖ್ಯೆ ಹೊಂದಿದ್ರೂ ರಾಜಕೀಯವಾಗಿ ಯಾವುದೇ ಉನ್ನತ ಸ್ಥಾನಮಾನ ದೊರಕಿರುವುದಿಲ್ಲ. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಸಮಾಜದ ಮುಖಂಡರನ್ನು ನೇಮಕ ಮಾಡಬೇಕು, ಸಮಾಜಕ್ಕೆ ದೊರಕಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ SSLC, PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಸಾಧನೆ ಮಾಡಿದ ಸಮಾಜದ ಸಾಹಿತಿ ಡಾಕ್ಟರ್ ಲಕ್ಷ್ಮಣ ಚೌರಿ, ಡಾಕ್ಟರ್ ಸಂಜೀವ ದಂಪತಿಗಳು ಇತರ ಸಾಧಕರನ್ನು ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕಿನ ಹಲವು ಗ್ರಾಮ ಘಟಕಗಳನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಈಶ್ವರ ಶಿರಕೋಳ, ಉಪ್ಪಾರ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಸಿದ್ದವ್ವ ಕಿಲಾರೆ, ಮಕ್ಕಳ ಸಾಹಿತಿ ಲಕ್ಷ್ಮಣ ಚೌರಿ, ರಾಘವೇಂದ್ರ ಕಿಲಾರೆ, ಸುಧೀರ್ ಉಪ್ಪಾರ, ರಾಮಕೃಷ್ಣ ಬಬಲಿ, ಮಂಜುನಾಥ ರಾಜಪ್ಪಣ್ಣವರ, ದೊಡ್ಡವ್ವ ಉಪ್ಪಾರ, ಸುನಂದ ಉಪ್ಪಾರ, ರೇಖಾ ಲಕ್ಕುಂಡಿ, ಲಕ್ಷ್ಮೀ ಉಪ್ಪಾರ, ಲಕ್ಕಪ್ಪ ಕರಲಿಂಗನ್ನವರ, ಮಾರುತಿ ಮೇಲವಂಕಿ, ಡಾಕ್ಟರ್ ಟೋನಿ ದಂಪತಿಗಳು, ಡಾಕ್ಟರ್ ಪ್ರದೀಪ್ ಸೇರಿ ಇತರರು ಉಪಸ್ಥಿತರಿದ್ದರು. ವಿಷ್ಣು ಲಾತೂರ ಉಪ್ಪಾರ ಮಹಾಸಭಾದ ರಾಜ್ಯಾಧ್ಯಕ್ಷ ನ್ಯಾಯವಾದಿಗಳು ವರದಿ ಬಸ್ಸು ಮಾಡಿ ತಾಯಿನಾಡು ಕನ್ನಡ ನ್ಯೂಸ್ ಚಿಕ್ಕೋಡಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು, ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು, ಭಗೀರಥ ಪೀಠ, ಚಿತ್ತಾಪುರ, ರಾಮಪುರಹಳ್ಳಿ, ಚಿತ್ತಾಪುರ ತಾಲೂಕು, ಯಾದಗಿರಿ ಅವರು. ಅದರ ಜೊತೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಭಾಗದ ಜನಪ್ರಿಯ ಶಾಸಕರಂತ ಐಹೊಳೆ ಸರ್ ಒಂದು ವಾಗ್ದಾನ ನೀಡಿದರು. ಏನಪ್ಪಾ ಅಂತಂದರೆ, ಈ ಸಮಾಜಕ್ಕೆ ನಾನು 10 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಭಗೀರಥ ಭವನ ನಿರ್ಮಾಣ ಮಾಡಲಿಕ್ಕೆ ನಾನು ಕೊಡ್ತೀನಿ, ಸದಾ ಸಮಾಜ ಜೊತೆಗೆ ಇರ್ತೀನಿ, ಬರುವಂಥ ದಿನಮಾನದಲ್ಲಿ ಈ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕೊಡುವಲ್ಲಿ ನಾನು ಶಿರಸ ವಹಿಸಿ ಮಾಡ್ತೀನಿ ಅಂತೇಳಿ ವೇದಿಕೆ ಮೂಲಕ ಪ್ರಮಾಣ ಮಾಡಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸುಮಾರು 1972ರಿಂದ ನಮ್ಮ ಸಮಾಜ ಬೆಳವಣಿಗೆ ಆಗ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಘಟಕಗಳನ್ನು, ತಾಲೂಕು ಮಟ್ಟದ ಘಟಕಗಳನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಗ್ರಾಮ ಮಟ್ಟದಲ್ಲಿ ಸುಮಾರು 7 ಘಟಕಗಳನ್ನು ಉದ್ಘಾಟನೆ ಮಾಡಿದಂಥ ಕೀರ್ತಿ ನಮ್ಮ ಚಿಂಚಲಿ ಮತ್ತು ರಾಯಬಾಗ್ ಜನರಿಗೆ ಸಲ್ಲಿಸ್ತಾ ಇದೆ. ಆ ಮಹಾಸಭಾ ಘಟಕಗಳನ್ನು ಇವತ್ತು ಗ್ರಾಮ ಮಟ್ಟದಿಂದ ಬೆಳೆಸುವಂಥ ಕೆಲಸ ಈ ವೇದಿಕೆ ಮೂಲಕ ನೀಡಿತು. ಸುಮಾರು 7ರಿಂದ 8 ಘಟಕಗಳನ್ನು ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಹಲವಾರು ಪೊಲೀಸ್ ಇಲಾಖೆ ಇರ್ಬೋದು, ತಹಸೀಲ್ದಾರ್ ಇಲಾಖೆ ಇರ್ಬೋದು, ಶಿಕ್ಷಣ ರಂಗ ಇರ್ಬೋದು, ಜಾನಪದ ರಂಗ ಇರ್ಬೋದು, ಎಲ್ಲ ರಂಗಗಳಲ್ಲಿ